ನಾವಿವತ್ತು ಬಂದಿರೋದು ಜಯಮ್ಮನವ್ರ ಮನೆಗೆ. ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬಲ್ಲಿ ನೋಡಿರ್ತೀರ ಜಯಮ್ಮನ ಪವಾಡ ಅಂತ ಹೇಳಿ. ಇವರು 25 ವರ್ಷದಿಂದ ಊಟ ನೀರು ಎಲ್ಲ ಬಿಟ್ಟು ಹೀಗೆ ಹಾಸಿಗೆ ಮೇಲೆ ಇದ್ದಾರೆ. ಆ ಮನೆ ಹತ್ರ ಹೋಗಿ ಅವ್ರನ್ನ ನೋಡಿ ಅವ್ರಿಗೆ ನಮಸ್ಕಾರ ಮಾಡಿಕೊಂಡು ಇವಾಗ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಹತ್ರ ಅವ್ರ ಅಣ್ಣ ಯಾರೋ ಇದ್ದಾರಂತೆ, ಅವರು ನಮಗೆ ಡೀಟೇಲ್ ಆಗಿ ಏನಾಯಿತು ಏನು ಅಂತೆಲ್ಲ ಹೇಳ್ತಾರಂತೆ. ಏನು ಅಂತೆಲ್ಲ ಕೇಳೋಣ ಬನ್ನಿ. ಈಗ ಇಲ್ಲಿಗೆ ಬಂದಿದ್ದೀವಿ ದೇವಸ್ಥಾನದ ಹತ್ರ. ಎಲ್ಲರೂ ಇದ್ದಾರೆ ನೋಡಿ. ಇಲ್ಲಿ ದೇವಸ್ಥಾನ ಇದೆ, ಸುತ್ತ ಹಿಂಗಿದೆ ನೋಡಿ, ನೀರೆಲ್ಲ ಇದೆ ಅಲ್ಲಿ ನೋಡಿ. ಒಳಗಡೆ ಪೂಜೆ ಆಗ್ತಾ ಇದೆ. ರಮೇಶ, ಎಣ್ಣ ರಾಮಕ್ಕ, ಮೂರನೇರು ಲಕ್ಷ್ಮೀದೇವಿ ಜಯಮ್ಮ ಅಂತ, ನಾಲ್ಕನೇ ರಂಗಸ್ವಾಮಿ ಅಂತ. ನಾವು ತುಂಬ ಬಡ ಕುಟುಂಬದವರು. ಈ ಚೌಡೇಶ್ವರಿ ದೇವಸ್ಥಾನ ಪುರಾತನ ಕಾಲದಿಂದಲೇ ಚೌಡೇಶ್ವರಿ ಅಮ್ಮನವ್ರನ್ನ ನಾವೇ ಇತಿಹಾಸದ ಕಾಲದಿಂದಲೇ ಹಿಂದಿನಿಂದಲೂ ಪೂಜೆ ಮಾಡ್ಕೊಂಡು ಅಂತಕ್ಕಂಥವ್ರು ನಾವು. ನಮಗೆ ಬೇಕಾದಷ್ಟು ಅನ್ನ ಉಪಹಾರ ಎಲ್ಲ ಇತ್ತು. ನಾವು ಸ್ವಲ್ಪ ಇದನ್ನು ನಡೆಯೋದು ಹೇರುಪೇರು ಆದ್ದರಿಂದ ನಮಗೆ ಬರಬಾರ್ದಂಥ ಬಡತನ ಬಂತು. ಇಲ್ಲದಂಥದ್ದು ಆಸ್ತಿ, ಅಡವಿ, ಮನೆ, ಮಠ, ಕುರಿ, ಆಡು, ಜಾನುವಾರುಗಳು ಎಲ್ಲದೂ ಇಲ್ದಂಗಾಗಿ, ತಿನ್ನಕ್ಕೆ ಅನ್ನ ಇಲ್ದಂಗಾಗಿ, ಕುಡಿಯೋಕ್ಕೆ ನೀರು ಇಲ್ದಂಗಾಗಿ ಆ ಥರ ಸಂಕಷ್ಟಕ್ಕೀಡಾದ ಈ ತಾಯಿಗೆ ನಡೆಯೋದು ಅಪನಂಬಿಕೆ ಆದ್ದರಿಂದ ಅವ್ರನ್ನ ಪೂಜೆ ಪುನಸ್ಕಾರದಲ್ಲಿ ಶ್ರದ್ಧೆ ವಹಿಸಿ ಮಾಡೋದ್ರಿಂದ ನಾವು ಭಾರಿ ಕಷ್ಟನ ಪಟ್ವಿ. ಬಡ ಕುಟುಂಬದವರು ನಾವು ಯಾರ್ಯಾರ ಹತ್ರನೂ ಹಣ, ಮತ್ತೊಂದು ಕಾಸು, ಇನ್ನೊಂದು ಪೂಜೆಗೆ ಬರಲಿ ಅಥವಾ ನೋಡೋಕ್ಕೆ ಬರಲಿ, ಇನ್ನೊಂದರಲ್ಲಿ ಹಣಕಾಸನ್ನು ನೆರವನ್ನ ಅಲ್ಲಿ ಅಮ್ಮರ ಆಶೀರ್ವಾದ ಇಲ್ದಲೇ ನಾವೇನು ಬೇಡಂಗಿಲ್ಲ. ಅಮ್ಮರ ಆಶೀರ್ವಾದ ಕೊಡೋದು ಇಲ್ಲ, ತಗೊಳಕ್ಕೆ ನಾವು ಕೊಟ್ಟರು ಅದರಲ್ಲಿ ಸೀಮಿತವಾಗೋದಿಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳಬಲ್ಲೆ. ಇದರಲ್ಲಿ ನಮ್ಗೆ ಇರೋದು 24 ಗುಂಟೆ ಜಮೀನು. ನಮ್ಮ ಕುಟುಂಬದಲ್ಲಿ 10 ಜನ ಇದ್ದೀವಿ. 10 ಜನನ ನಾವು ತಾಯಿ ಏನು ಅವರು ಒಂದು ತೀರ್ಥ ಕೊಡ್ತಾರೋ, ಪ್ರಸಾದ ಕೊಡ್ತಾರಲ್ಲ, ಅದ್ರಲ್ಲಿ ನಾವು ನೆರವೇರಿಸ್ಕೊಂಡು ನಮ್ಮ ಬಡ ಕುಟುಂಬನ ತಗೊಂಡೋಗ್ತಾ ಇದೀವಿ. ಇವರು ಚೌಡೇಶ್ವರಿ ಅಮ್ಮನವರು, ಅವ್ರು ಕೆಂಪಮ್ಮ ದೇವಿ ಅಮ್ಮನವರು, ಇವ್ರು ಚಳಿಜರದಮ್ಮನವರು. ಇವ್ರು ಅಪ್ಪಣೆ ಕೊಡ್ಲಿಲ್ಲ. 24 ಜನ ಗಂಡು ಬಂದು ಅಪ್ಪಣೆ ಕೇಳಿದ್ರು ಕೊಡ್ಲಿಲ್ಲ. ಆ 25ನೇ ಗಂಡು ಕಾರ್ಗಿಲ್ ಗಲಾಟೆ ಟೈಮಲ್ಲಿ ಅಮ್ಮವರು ನೈಟು ಶುಕ್ರವಾರ ಅಮ್ಮ ಜಯಮ್ಮನರೇ ಅಡುಗೆ ಮಾಡಿ ದೇವಸ್ಥಾನಗಳಿಗೆಲ್ಲ ಎಡೆ ಕೊಟ್ಟು ಮನೇಲಿದ್ದರು. ನಾನು ಎಲ್ಲ ಕಾರ್ಗಿಲ್ ಗಲಾಟೆ ನೋಡಕ್ಕೆ ಹೋಗಿದ್ದೆ. ಯಾರೋ ಒಬ್ಬರು ಸ್ನೇಹಿತರು ಬಂದಿದ್ರು, ಅವ್ರನ್ನ ಕರ್ಕೊಂಡು ಅಲ್ಲೇ ಆ ಬೆಳಗಾನ ಅಲ್ಲೇ ಇದ್ಬಿಟ್ಟು ಬೆಳಗ್ಗೆ ಬಂದೆ. ಅಪ್ಪ ಯಾವುದೋ ಒಂದು ಗಂಡು ಬಂದೈತೆ ಅಂತ ತೋರಿಸಿದ್ರು. ಅಮ್ಮರು ಬರ್ತಾರೆ ಅಂತ, ಇಷ್ಟುದ್ದ ಒಂದು ಇದ್ದ ಗಂಡು ಅಂತ ತೋರಿಸಿದ್ರು. ಒಂದು ಬ್ಯಾಗ್ ಹಿಡ್ಕೊಂಬಂದ ಅಂತ ತೋರಿಸಿ, ಯಾವ ನೀನು ಅವ್ನು ಸಾಯ್ತಾನೆ ಇವನು ಸಾಯ್ತಾನೆ ಅಂತ ಹೇಳ್ಬೇಡ, ನೀರಲ್ಲಿ ಹೋಗಿ ನೀಡು, ಕಾಫಿ ಕೊಡು, ಪೂಜೆಗೆ ಹೋಗ್ತೀನಿ ಅಂತ ಹೋದೆ. ಪೂಜೆ ಮುಗಿಸ್ಕೊಂಡು ಬರೋ ಅಷ್ಟರೊಳಗೆ ಯಾರೋ ಬಂದಿದ್ರು ಸ್ನೇಹಿತರು. ಅವ್ರಿಗೆಲ್ಲ ಅಡುಗೆ ತಿಂಡಿ ಉಪಹಾರ ಮಾಡಿರೋ, ತಿಂಡಿನೂ ತಿನ್ನಲಿಲ್ಲ, ಅವ್ರು ಊಟನೂ ಮಾಡಲಿಲ್ಲ. ಅವರ ಏನಿತ್ತು ಅವ್ರು ಮಾಡ್ಕೊಂಡು ಹೊರಟವರು. ಸುಮಾರು 4 ಗಂಟೆ 5 ಗಂಟೆ ಸಮಯ ಆಯಿತು. ಸಮಯ ಆದಾಗ ಅವ್ರನ್ನ ಕಳಿಸ್ತೇವೆ ಎಲ್ಲರನ್ನೂ. ಹುಡುಗ ಬಂದ, ಯಾರೋ ಪಾರ್ಟಿ ಸ್ವಲ್ಪ ದೂರ ನಮ್ಮ ಮನೆ ಬಿಟ್ಟು ಒಂದು 25-30 ಕಿಲೋಮೀಟ್ರ್ ಮುಂದೆ ಹೋದ. ಅಲ್ಲಿ ಯಾವ ಮನೆ ಕೇಳೇನೆ, ಪೂಜಾರ ಮನೆ ಎಲ್ಲಿದೆ ಅಂತ. ಆಗ ಹಿಂಬಾಗ ಅಂತ ಹೇಳಿದರೆ ನಮ್ಮ ತಾಯಿ ಊಟ ಮಾಡಿ ಆಗಿನ ವಿಳೆದಡಿಕೆ ಹಾಕ್ಕೊಂಡು ಅಲ್ಲಿ ಕುಂತಿದ್ದಾರೆ. ಇವನು ಯಾರು ರಾತ್ರಿ ಬಂದದನ್ನು ಅಂದ್ಕೊಂಡಾರೆ. ನೋಡಪ್ಪ ಇಲ್ಲಿ ಯಾರೋ ಬಂದಿದ್ದಾರೆ ಅಂತಕ್ಕಾಗಿ ಅವ್ರು ಮಾತನಾಡಿದ್ದಾರೆ. ಒಂದು ಲೆಟ್ರ್ ತಂದು ಕೊಟ್ಟಿದ್ದಾನೆ, ನೋಡಿ ಯಾರೋ ಒಬ್ರು ಲೆಟ್ರ್ ಕೊಟ್ಟರು ನಿಮ್ಮ ಮನೆ ಅಡ್ರೆಸ್ ಅಂತ ಅಂದಿದ್ದಾರೆ. ಆಗ ನಾನೇನು ಮಾಡಿದೆ, ಮಲಗಿದ್ದಾನೆ ಎದ್ದೋಗಿ ಅವ್ನು ನೋಡ್ಬಿಟ್ಟು ಕತ್ತಳ್ಳಾಡಿಸಿ, ಇವನಿಗೆ ನಾನು ಕೊಡಲ್ಲ, ಇವನೇ ಅಮ್ಮ ಹೇಳಿರೋದು, ನಮ್ಮ ತಾಯಿ ಹೇಳಿರೋದು ಇವನೇ ಅಂತ ಕತ್ತಳ್ಳಾಡಿಸಿದೆ. ಆಗ ಅವ್ನು ಒಳಗಡೆ ಬಂದಾಗ ಊಟ ಕೊಡಿ ಅಂತ ಹೇಳಿದ್ರು. ಕೊಟ್ಟು ಮಾಡೋದು ಸರಿ ಅಂತ ಎಲ್ಲರೂ ಅವರು ತೀರ್ಪಟ್ರು. ಊರಿಗೆ ಕರ್ರು, ಅವ್ರು ಊರಿಗೆ ಹೋದ. ಯಾವತ್ತೊಂದಿನ ಹೋಗಿ ಅವ್ರು ಈಚಿಕೆ ಬಿಡಲಿಲ್ಲ ನನ್ನ. ತಾಯಿ ಪಾಪ ನಮ್ಮ ತಾಯಿಗಿನ್ನ ಹೆಚ್ಚಿನ ವಯಸ್ಸು, ನನ್ನ ಮಗನೇ ಹೊರತು ಬದಲಲ್ಲ ಅಂತ ತೊಡೆ ಮೇಲೆ ಕಾಯ್ದುಕೊಂಡು ಶತ್ತು. ಆಗ ಅಲ್ಲೇ ಮಾತುಕತೆ ಆಡ್ಕೊಂಡ್ರು. ನಮ್ಮ ತಂಗಿನೂ ಕರೀಲಿಲ್ಲ, ನಮ್ಮ ಬಾವನು ಕರೀಲಿಲ್ಲ, ಯಾರು ಕರೀಲಿಲ್ಲ, ನಮ್ಮ ನೀಜಿ ಕೊಡ್ಲಿಲ್ಲ. ಅಲ್ಲೇ ಮಾತುಕತೆ ಮುಗಿಸ್ಕೊಂಡು ಎಂಗೇಜ್ಮೆಂಟಿಗೆ ತೀರ್ಕೊಟ್ರು. ಎಂಗೇಜ್ಮೆಂಟ್ ಅಂತ ಆದಾಗ ಆಗ ಏನು ಮಾಡಿದ್ವಿ, ಎಂಗೇಜ್ಮೆಂಟ್ ಆಗೋಯ್ತು. ಡಿಸೆಂಬರ್ 2-3 ಮದುವೆ ಅಂತಕ್ಕಂಥ ನೇಮ್ ಕೊಟ್ಟರು ಅಮ್ಮರೇ. ಡಿಸೆಂಬರ್ 2-3 ನೇಮ್ ಕೊಟ್ಟಾಗ ನಾವು ನವೆಂಬರ್ 27ನೇ ತಾರೀಕಿನಲ್ಲಿ ಕೆರೆ ತೆಪ್ಪೋತ್ಸವ ಇತ್ತು. ಆ ಹೆಣ್ಣು ಮನೆ ಎಡೆ ಊಟ ಉಪಚಾರ ಮಾಡಿ ಅಮ್ಮರಿಗೆ ಎಡೆ ನೈವೇದ್ಯ ಪ್ರಸಾದಕ್ಕೆಲ್ಲ ಆಹ್ವಾನಿಸಿದ್ರು. ಅಮ್ಮರು ಬಂದು ಕೆರೆ ತೆಪ್ಪೋತ್ಸವ ಹತ್ತಿದ್ರು. ಆ ಹೆಣ್ಮಗು ಅಲ್ಲಿ ಮನೇಲಿ ಅಸ್ವಸ್ಥ ಆಗ್ಬಿಡ್ತು. ಅಸ್ವಸ್ಥದಾಗ ಅವ್ರು ಪೂಜಾರ ಮನೆ ಅಮ್ಮಗೆ ಹುಷಾರಿಲ್ಲ, ಜಯಮ್ಮವ್ರಿಗೆ ಹುಷಾರಿಲ್ಲ, ಮಗಳಿಗೆ ಹುಷಾರಿಲ್ಲ, ಹಂಗೆ ಹಿಂಗೆ ಅಂತ ಅರ್ಧ ಕೆರೆಗೆ ಹೇಳಿದ್ರು.
ಎಲ್ಲ ಇಳಿಸಕ್ಕೆ ಅಂತ ಹೊರಟರು. ಇಳಿಯಕ್ಕೆಲ್ಲ ನಾನು ಸತ್ತೋರು ಹೋಗಿ ನಾನು ಮಾಡ್ತಾ ಇರೋ ತಾಯಿ ಕೆಲಸ ಅಂತ ಹೇಳಿದೆ. ಮತ್ತೆ ಆಗ ಇಳಿಸಿ ಎರಡು ಊರಿನಲ್ಲಿ ಸುತ್ತಮುತ್ತಲು ಜನ ಇಳಿಸಿ ಕಳಿಸಿರು. ನೀನು ಸತ್ತು ಹೋಗ್ಬೋದು, ನನಗೆ ಅದು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಹೋಗಿ ಈ ಕೋಪನಲ್ಲಿ ಮಾತಾಡ್ಬಿಟ್ಟು ಬಂದು ಮತ್ತೆ ತೆಪ್ಪ ಅಮ್ಮರು ತೆಪ್ಪಾಡಿ ಇಳಿದು ಮತ್ತೆ ಮನೆ ಹತ್ರ ಹೋದ್ರು. ಮನೆ ಹತ್ರ ಸೀದಾ ಹೋದರು. ಅವ್ರನ್ನ ಅಡ್ಡಿಗೆ ಹಾಕ್ಕೊಂಡು ಸ್ವಾಮಿ ರಂಗನಾಥ ಸ್ವಾಮಿ ಮಾರುತಿಗೆ ದೇವಸ್ಥಾನದ ಹತ್ರ ಹೋದ್ರು. ಅಲ್ಲಿ 3 ಕಾಯಿ ಹೊಡ್ಸಿರು. ಆಗ ನಾನು ಏನೋ ಇನ್ನು 3 ಮದುವೆ ಐತಲ್ಲ, ಏನೋ ಅಥವಾ ಯಾರು 24 ಗಂಟೆ ಬಂದ್ರು ಏನೋ ಕೆಟ್ಟದಾಗಿ ಏನೋ ಇದು ಮಾಡಿರ್ಬೋದು, ಯಾರೋ ಕೆಟ್ಟ ಥರದಲ್ಲಿ ನಡೆಸಿರ್ಬೋದು ಅಂತ ನಾನು ತಿಳ್ಕೊಂಡೆ. ಆಮೇಲೆ ನಮ್ಮ ಆಸ್ತಿ ಅಡುಗೆ ಸ್ವಲ್ಪ ವ್ಯವಹಾರಗಳಿತ್ತು, ಆ ಥರ ಏನೋ ಅಂತಕ್ಕಂಥ ತಿಳ್ಕೊಂಡೆ. ಅದರಲ್ಲೇ ಹುಷಾರ್ ಜಪ್ತಾರೆ. ನವಂಬರ್ 27ರಲ್ಲಿ ಲಗ್ನ ಆಗೋಯ್ತು. ಡಿಸೆಂಬರ್ 2-3ಕ್ಕೆ ಮದುವೆ ಆದ ನಂತರದಲ್ಲಿ ಕರ್ಕೊಂಡು ಹೊರಟಾಗ ಲಾರಿ ಹತ್ತುವರು. ಅಲ್ಲಿ ಹೋಗಿ ಫೋನ್ ಮಾಡಿರು, ಯಾಕೋ ಹೆಣ್ಮಕ್ಳಿಗೆ ಹುಷಾರಿಲ್ಲ ಅಂತ. ಯಾವ್ದು ಲಾರಿಲಿ ಹೋಗಿರ್ಬೋದು, ಬಂದಿರ್ಬೋದು, ಎಲ್ಲ ಏನೇ ಏರ್ಫೇರ್ ಇರುತ್ತೆ ಅಂತಕ್ಕಂಥ ತಿಳ್ಕೊಂಡೆ. ಮತ್ತೆ ಬ್ಲಡ್ ಡೊನೇಟ್ ಅಂತ ಮತ್ತೆ ಯಾವುದೋ ಸೋಲಾರ್ ಫೋನ್ ಮಾಡಿದ್ರು. ಅಯ್ಯೋ ಏನೇ ಇರ್ಬೋದು ಅಂತ ತಿಳ್ಕೊಂಡೆ. ಬೆಳಗ್ಗೆ ಕರ್ಕೊಂಬಂದಾಗ ಅದು ಏನು ಎಂತ ಅಂತ ನಮಗೆ ಗೊತ್ತಾಗ್ಲಿಲ್ಲ. ಸುಮಾರು 4-5 ದಿವಸ ಕಳೀತು. ಹಿಂಗಾಡ್ತಾ 4-5 ದಿನ ಕಳೆದಾದ್ಮೇಲೆ ಬಂದು ಅಮ್ಮರ ಅಪ್ಪಣೆ ಕೇಳಿದೆ. ಯಾವ ಗಾಳಿಲ್ಲ, ಯಾವ ಮಾಟಲ್ಲ, ಯಾವ ಮಂತ್ರ ಅಲ್ಲ ಅಂತ ತೆಗೆದು ಬಲಗಡೆ ಹೆಸ್ತರು. ಏನು ಕಾಯಿಲಿಲ್ಲ ಅಂತಕ್ಕಾಗಿ ಬಲಗಡೆ ಹೆಸ್ತರು ಅಮ್ಮರು. ಆಗ ಸರಿ ಅಷ್ಟನ್ನ ತಿಳ್ಕೊಂಡು ನಾನು ಸಣ್ಣ ಪುಟ್ಟ ಆಸ್ಪತ್ರೆ ತೋರಿಸಿದೆ. ಯಾವ್ದ್ರಲ್ಲಿ ಇದಾಗಲಿ, ಏನೇ ಊಟ ಉಪಚಾರ ಕೊಡ್ಲಿ, ವಾಮೆಂಟು ಎಳ್ನೀರಾಗಲಿ, ಅದು ಇದು ಇನ್ನೊಂದು ಗಂಜಿ ರಸ, ಹಣ್ಣಿನ ರಸ ಯಾವ್ದು ಕೊಟ್ರೆ ಆಗಲಿಲ್ಲ. ನಾವು ಸಣ್ಣ ಪುಟ್ಟ ಆಸ್ಪತ್ರೆ ತೋರಿಸ್ತೀವಿ, ಅದರಲ್ಲೂ ಏನು ಗುಣಲಯಮಯ ಆಗಲಿಲ್ಲ. ಈಗ ಇಷ್ಟ ಆಯ್ತಲ್ಲ ಅಂತಂದು ಏನು ಮಾಡೋಣಮ್ಮ ಅಂತ ಏನಿಲ್ಲ ನಾನು ಅಂತ ಕೈ ಅಷ್ಟು ಅಪ್ಪನೆ ಕೊಟ್ಟರು. ನಾನು ಅದೇ ಥರ ಅಮ್ಮರು ಎಲ್ಲಿ ಹೋಗ್ಬೇಡ ಅಂತ ಅಪ್ಪನೆ ಕೊಟ್ಟರು. ಅಮ್ಮರ ಮಾತು ಮೀರಿ ಹೋದೆ. 70 ಲಕ್ಷ ಸಾಲ ಬಂತು. ಶಂಸಿತಾಯಿ 70,000 ಚಿಲ್ಲರೆ ಖರ್ಚಾಯ್ತು ಮದುವೆಗೆ. ಮತ್ತೆ 70,000 ನಾವು ಸುಮ್ಮನೆ ಅವ್ರ ಮಾತು ಕೇಳಿದ್ರೆ ಅದು ಇದು ಅಂತ ಹೇಳಿ ಖರ್ಚು ಮಾಡಿದ್ವಿ. ಆಸ್ಪತ್ರೆಗೆಲ್ಲ ಬಂದರಿಗೆ ಅದು ಇದು ಹಣ್ಣು ಉಪಹಾರ ಅದು ಇದು ಅಂತ ಹೇಳಿ ನಾವು ಅದೊಂದು ಯಾತ್ರೆ ಹ್ಯಾಬಿಟ್ನಿರೋವಲ್ಲ ಅಂತಂಥದ್ರಲ್ಲಿ ಸುಮಾರು 2 ತಿಂಗಳಾಯ್ತು, 3 ತಿಂಗಳಾಯ್ತು, 4 ತಿಂಗಳಾಯ್ತು, 5-6 ತಿಂಗಳಾಯ್ತು. 3ನೇ ತಿಂಗಳಿಗೆ ಅಕ್ಕಪಕ್ಕ ಊರಿನ ಹೆಣ್ಮಕ್ಳು ಜನ ಎಲ್ಲ ಜಾತ್ರೆ ಸೇರಕ್ಕೆ ಸ್ಟಾರ್ಟ್ ಆಯಿತು. ಮಗಳಿಗೆ ಹುಷಾರಿಲ್ಲ ಅಂತೇಳಿ ನೋಡೋಕ್ಕೆ ಸ್ಟಾರ್ಟ್ ಆದರು. ಆಗ ಆಸ್ಪತ್ರೆಗೆ ಹೋದ್ರು, ಅಲ್ಲೇನೂ ಆಗಲಿಲ್ಲ. 1 ವರ್ಷದಿಂದ ಕಳೀತು. ಸರಿ ಎಂತೆಂಥವೇನೋ ಆಗ್ತದೆ, ಏನು ಮಾಡೋಣ ಅಂತ ಕೇಳಿದೆ. ಪತ್ರಿಕೆಗೆ ಹಾಕ್ಸ್ಬೋದಾ ಅಂತ ಕೇಳಿದೆ. ಹಾಕ್ಸ್ಬೋದು ಅಂದರು. ಇಲ್ಲಿ ಯಾರೋ ಎಮ್ಮೆದನ್ನ ಬಿಟ್ಕೊಂಡು ಯಾರೋ ಒಬ್ಬ ಪಾರ್ಟಿ ಇತ್ತು, ಅವ್ನು ಕೇಳೋದು 8,000 ಆಗುತ್ತೆ, ಇನ್ನೊಬ್ಬನ ಕೇಳಿದೆ 5,000 ಆಗುತ್ತೆ ಅಂತ. ಯಾವ ಪೈಸು ಆಗಲ್ಲ, ಕಾಣಿಕೆ ಹೋಗಲ್ಲ, ಸರಿ ಮುಗಿಸು ಅಂತ ಮಾತು ಕೊಟ್ಟರು. ಆಗ ಹಾಸನ ಹೋದೆ. ವಿಜಯ ಪ್ರೆಸ್ ಹತ್ರ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರೆಲ್ಲನೂ ಸರಿ ನನ್ನ ಹೇಳಿಕೆ ತಗೊಂಡ್ರು. ಹೇಳಿಕೆ ತಗೊಂಡ್ಬಿಟ್ಟು ಸರ್ಕಲ್ ಕರ್ಸೇಬಿಟ್ರು. ಸರ್ಕಲ್ ಬಂದ್ಬಿಟ್ಟು ಈಗ ನೋಡಿ ಯಾರು ಏನು ಅಂತ ಅವ್ನು ಅರೆಸ್ಟ್ ಮಾಡ್ಕಿರ್ತಾರನ್ನ ಅಂತಕ್ಕಾಗಿ ಹೊರಟ್ರು. ಆಗ ಸಾರು ಅವರಿಂದ ಏನೂ ತಪ್ಪಿಲ್ಲ, ಎಲ್ಲ ನಂದೇ ತಪ್ಪು, ಅವ್ರು ನೀವು ನೋಡ ಅಂತಾರೆ ಮಾಡ ಅಂತಾರೆ, ನಮ್ಮಿಂದಲೇ ಅಮ್ಮರಿಂದಲೇ ಏನೋ ಸ್ವಲ್ಪ ಫೇರ್ ಆಗಿದೆ, ಅವ್ರಿಗೇನು ತೊಂದರೆ ಇಲ್ಲ ಅಂತಕ್ಕಂಥ ನಾವು ಹೇಳಿಕೆ ಕೊಟ್ಟೆ. ಆಗ ಈ ಥರ ತಿನ್ನಲ್ಲ ಉಣ್ಣಲ್ಲ ಅಂತಕ್ಕಾಗಿ ಹೇಳಿಕೆ ಕೊಟ್ಟಂದ್ರೆ ಆವತ್ತಿನ ಬೆಳಗ್ಗೆನೆ ಅಮ್ಮರು ನೀವು ಯಾವ ಸರ್ಕಾರದಲ್ಲ ಏನಲ್ಲ ಮನೆ ಆಗಲ್ಲ ಅಂತ ಗ್ರ್ಯಾಂಡ್ ಮನೆ ಆಗುತ್ತೆ ಅಂತ ಊರನ್ನೇ ನೆಮ್ಸ್ಬಿಟ್ಟು ಪೂಜಾರಿ ಹೆಂಗಿರ್ಬೇಕು ಅಂತ ಇರೋ ಮನೆನೂ ಕೇಳಿಸ್ಬಿಟ್ರು. ಇರೋಕೆ ಮನೆನೂ ಇಲ್ದಂಗಾಯ್ತು, ಎಲ್ಲ ಇಲ್ದಂಗಾಯ್ತು. 9 ಮನೆಯವ್ರು ಕರ್ರು, ನಮ್ಮನೆ ಬರ್ರಿ ಅಂತ. ಇಲ್ಲ ನಾವೇ ಮಾಡಿದೆ, ಅರ್ಧ ಮನೆ ಕೇಳಿದ್ದೆ, ಅರ್ಧ ಮನೆ ಕಟ್ಟಕೊಟ್ಟು. ಇಲ್ಲ ಅಮ್ಮನ ಏನು ಹೇಳಿ ಪೂರ್ತಿ ಕೇಳಬೇಕು ಅಂದರು. 29-14 ಅಮ್ಮನೆ ಅಪ್ಪನೆ ಆಯ ಕೊಟ್ಟರು. ಆಗ ಅದನ್ನ ಹೆಂಗ ಸಣ್ಣ ಪುಟ್ಟಾಗಿ ಸುಮಾರು 3-4 ವರ್ಷ ಕಷ್ಟಪಟ್ಟು ಅದನ್ನ ಹೆಂಗ ಯಾರ ಹಣದ ಯಾರ ಕಾಸಲ್ಲಿ ಯಾರಿಂದಲೂ ರೂಪಾಯಿನ ಸಹಾಯ ಪಡ್ದಂಗೆ ಏನೋ ಒಂದು ರೀತಿಲಿ ಮಾಡಿಕೊಂಡು ಅದಕ್ಕೆಲ್ಲ ಅಮ್ಮ ನನ್ನ ತಂಗಿ ಮಕ್ಕಳು ಹೆಲ್ಪರ್ಸ್ ಕೊಟ್ಟಾಗ ಇನ್ನೊಬ್ಬ ಹಿರಿಯ ತಂಗಿ ಮಕ್ಕಳು ಇಷ್ಟ ಆಯಿತು. ಇಷ್ಟ ಆದಾಗ ನಾವು ಎಲ್ಲ ಮಾಡೋಕ್ಕಂತ ಹೊರಟಾಗ ಕಂಡಾರ ಮನೆಯವರು 9 ಮನೆಯವ್ರು ಕರೆದಾಗ ಆಗ 9 ಮನೆಗೆ ಒಪ್ಪಿಗೆ ಕೊಟ್ಟರು. ರಾತ್ರಿ ಹೆಂಚಾಕಿದ್ದಾರೆ ಗ್ರ್ಯಾಂಡ್ ಮನೆಗೆ, ಬೆಳಿಗ್ಗೆ ಆ ಮನೆಗೆ ಒಪ್ಪಿಗೆ ಕೊಟ್ಟರು. ಅದೇ ಮನೆಗೆ ಹೋದ. ಅವ್ರು ಯಾವ ಟೈಮ್ಗೆ ಹೇಳಿದ್ರು ಆ ಟೈಮ್ಗೆ ಆ ಮನೆಯೊಳಗೆ ಸೇರ್ಕೊಂಡು ನಾವೇನು ಹೇಳಿದ್ದು ಹಾಸನದಲ್ಲಿ ನಿಯಮ ಉಣ್ಣಲ್ಲ ತಿನ್ನಲ್ಲ ಅಂತ ಎಲ್ಲನೂ ಅವರು 5 ಗಂಟೆ ಹೊತ್ತಿಗೆ ಬಂದು ಎಲ್ಲ ಚೆಕಪ್ ಮಾಡಿರು. ಏನೇನು ಜ್ಯೂಸ್ ಅದು ಇದು ಇಂಥದ್ದೆಲ್ಲ ಚೆಕ್ ಮಾಡಿರು. ಯಾವ ಜ್ಯೂಸು ಇಲ್ಲ, ಎಂಥದ್ದು ಇಲ್ಲ, ಹಣ್ಣಿನ ರಸಲ್ಲ, ನೀರು ಇಲ್ಲ, ಎಲ್ಲರೂ ವಾಮೆಂಟ್ ಆಯಿತು. ಸರಿ ಅಂತ ಹೇಳ್ಬಿಟ್ಟು ಅದು ಪತ್ರಿಕೆಗೆ ಹಾಕಿದ್ರು. ಪತ್ರಿಕೆಗೆ ಹಾಕಿದ ಮೇಲೆ ಗದಗ ನೆಲಮಂಗಲ 2 ಬಂತು. ಬಂದಾದಮೇಲೆ ಸುಮಾರು ಅನೇಕ ಜನ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಯಾರಿಲ್ಲ, ಏನಿಲ್ಲ, ಯಾವ ಕ್ಯಾಮ್ರಾ ಇಲ್ಲ, ಟಿ ವಿದಿಲ್ಲ, ಫೋಟೋ ಇಲ್ಲ, ಪರ್ಚೇಸ್ ಇಲ್ಲ, ಎಂಥದಿಲ್ಲ. ಸ್ವಲ್ಪ ದಿನ ಆಯಿತು. ಆದ ನಂತರದಲ್ಲಿ ಅನೇಕ ಕಡೆಯಿಂದ ಕಂಪ್ನಿಯಿಂದ ಲೇಟ್ ಆದರು, ಒಳಮಂಗಲದಿಂದ ಲೇಟ್ ಆದರು, ಪಕ್ಕದ ಮನೆಯಿಂದ ಲೇಟ್ ಆದರು. ಯಾವೆಲ್ಲ ಲೈಟೆಲ್ಲ ಮೇಟ್ ಆಗೋ, ವೈರೆಲ್ಲ ಮೇಟ್ ಆಗೋದು, ಬಲ್ಪೆಲ್ಲ ಹೊಡೆದೋಗು, CC ಕ್ಯಾಮ್ರಾ ಆಗಲಿ ಇನ್ನೊಂದಾಗಲಿ ಟಿ ವಿನ ಯಾವ್ದು ಪರ್ಚೇಸ್ ಆಗಲಿಲ್ಲ. ಸುಮಾರು 1 ವರ್ಷ 2 ವರ್ಷ 3 ವರ್ಷ ಆಯಿತು. ಆಗ ಅಮ್ಮ 2 ವರ್ಷ ಆದಂಗೆ ಅವ್ರು ಇದಕ್ಕಿದ್ದಂಗೆ ಹೊರಟ್ರು. ಕಬ್ಬಳಿ ಬಸವೇಶ್ವರ ಜಾತ್ರೆ ಇತ್ತು. ಅವತ್ತಿನ ಬೆಳಗ್ಗೆನೇ ಅಮ್ಮ ಹೊರಟ್ಬಿಟ್ರು.
ಹೊಲ್ಟು ನಾನು ಈ ಥರ ಅಂತ ದೇವರು ಯಾರ ಮನೆಗೆ ಹೋಯ್ತು ಅವರು ಕಟ್ಟು ಅಂತ ಹೇಳಿ ನಮ್ಗಿಲ್ದು ಮನೆ ಕೊಟ್ಟರು. ಅವರು ಏನನ್ನ ಮನೆ ಬಿಡ್ಸಕ್ಕೆ ಏನನ್ನ ಹೇಳ್ತಿದ್ರು. ಏನಿಲ್ಲ ಅಂತೆಲ್ಲ ನಿಮ್ಗೆ ಯಾರು ಮಾಟ ಮಾಡಿ ಏನೋ ಕೆಟ್ಟದ್ದು ಮಾಡಿದಾರೆ ನಾನೇನೋ ಸರಿಪಡಿಸ್ತೀನಿ ಅಂದರು. ಆ ಮನೆಗೆ ಹೋಗಿ ಬರ್ತಾ ಇರ್ಬೇಕಾದ್ರೆ ನಾನು ಇಷ್ಟು ಪೂಜೆ ಮಾಡುವಾಗ ನನ್ನನ್ನು ಇಷ್ಟೆಲ್ಲ ನನಗೆ ನೋಡ್ತೀವಿ. ಅವರು ಒಂದು 70 ಲೋಟ ಗ್ಲಾಸು ಕಾಫಿ ಗ್ಲಾಸ್ ಖಾಲಿ ಆಗೋದು. ಇವತ್ತು ಒಂದು ಗ್ಲಾಸ್ ನೀರು ಕೊಡೋಕ್ಕೂ ಯಾರು ತಿರುಗಿ ನೋಡ್ತಾ ಇಲ್ಲ. ಹಿಂಗೆಲ್ಲ ಆಗಿದೆ. ಒಂದು ಹೊಸ ಮಗ ಬಂದ್ರು ಸಕ್ಕರೆ ಕಾಳಾಗಲಿ ಬಾಯಿಗೆ ಹಾಕಿ ಕಳ್ಸೋರು. ಇಷ್ಟು ಮಾಡಿ ಇವತ್ತು ನನ್ನ ನೋಡ್ದಂಗೆ ಇದೆಯಾ ಅಂತ ಒಂದು ಸುಮಾರು 30 ಮೀಟ್ರ್ ಇದ್ದಾರೆ ಹಿಂದಕ್ಕೆ ವಾಪಸ್ ಬಂದು. ಆಗ ಅಮ್ಮ ಬೇರೆ ಊರಿನಲ್ಲಿ ಹಿಡಿದ್ರು. ಅಮ್ಮ ಅವ್ರ ಮೇಲೆ ವೇಟ ಆಗಿ ಅಮ್ಮರ ಮೇಲೆ ಸ್ವಾಮಿ ಮಗನ ಕಳಿಸ್ದಂಗೆ ಮಗ ವೇಟಾಗಿ ಎತ್ಕೊಂಡ್ರು. ಬಂದಾಗ ಅಮ್ಮ ನಾನು ಮಾತನಾಡ್ತಾ ಇದ್ದೀನಿ ಅಂತಕ್ಕಾಗಿ ಆಗ ಹೋಗಿ ಹೊರಗಡೆ ಹೊರಟು ಬಂದರು. ನಾನು ಸುಮಾರು ಒಂದು 5-6 ತಿಂಗಳಾಯ್ತು ಮದುವೆನೇ ಬೇಡ, ನನ್ನ ತಂಗಿ ಸಮ ಆಗ್ಬೇಕು ಅಂತ ಇದ್ದೆ. ಇಲ್ಲ ಅಮ್ಮರೇ ಇಂಥ ಕಡೆ ಹೆಣ್ಣು ತಂದು ಮದುವೆ ಆಗ್ಬೇಕು ಅಂತ ಅವರೇ ಹೆಣ್ಣೆಲ್ಲ ತೋರಿಸಿರು. ಲಗ್ನ ಈ ಥರ ಒಪ್ಪಿಗೆ ಕೊಟ್ಟು ಲಗ್ನ ಮಾಡಿಸಿರು. ಆ ಹೆಣ್ಮಗಿಗೆ ಏನು ಗೊತ್ತು, ಕೊಡಪ ಹಾಕಕ್ಕೆ ಒಳಗಡೆಯಿಂದ ಕೊಡಪ ತರಿಸಿರು. ಅದು ಸರಿಗೆ ಹಾಕ್ತಿರೋದಕ್ಕೆ ಹೊಡೆದ್ರು. ಅದು ಮಗು ಸರಿ ಇಲ್ಲ ಹಾಕಕ್ಕೆ ಬಿಡಪ್ಪ ಅಂತ ಹೇಳಿ ಆ ಮಗನ ಬಿಡಿಸಿ ಬೇಸ್ ಮಾಡಿದ ಮೇಲೆ ಕುಡಿಸ್ಬಿಟ್ಟು 3-4-5 ತಿಂಗಳಿಗೆ ಅದ್ರ ಮೇಲೆ ನೀರು ಹಾಕ್ಸಿರು. 3-4 ವರ್ಷ ಆಗ್ತಂತ ಹೆಣ್ಮಗಿಗೆ ಆವಾಗ ಅವ್ರಿಗೆ ಸ್ನಾನ ಮಾಡಿಸಿರು. ಆಗ ಹಬ್ಬಕ್ಕೆ ಮಾರನಮಿ ದೀಪಾವಳಿ ಹಬ್ಬಕ್ಕೆ ಬಟ್ಟೆ ತಂದಿದ್ವಲ್ಲ, ಬಟ್ಟೆ ತಂದ ಕೊಡಕ್ಕೆ ಹೋಗೋಕ್ಕೆ ಇನ್ನೊಬ್ರು ಹುಟ್ಟದ ನಾನು ಉಡಲ್ಲ ಅಂತ ಅಂದ್ರು. ಆಗ ನಮಗೆ ಇದೇನಪ್ಪ ಹಿಂಗ ಆಗ್ಬಿಡ್ತಲ್ಲ ಅಂತ ಅಂದಾಗ ಏನೋ ದೇವ್ರ ಪವಾಡ ಇರಬೇಕು ಅಂತ ನಾವು ದೇವ್ರು ಅಂತಲೇ ನೆಂಬಿಲ್ಲ, ಈಗಲೂ ನೆಂಬಿಲ್ಲ, ಆಗಲೂ ನೆಂಬಿಲ್ಲ. ನಾವು ದೇವ್ರು ಅಂತಲೇ ಹೇಳ್ಕೊಂಡು ಮಾಡಿವಿ. ನಮ್ಮಂತ ತಿನ್ಬೇಕು, ನಮ್ಮಂತ ನೋಡ್ಬೇಕು, 4 ಜನ ಮಕ್ಕಳು ಸಮವಾಗಿರ್ಬೇಕು, ಇದ್ರೂ ಇಲ್ಲ ಕಪಾಲ ಕೈ ಕೊಡೋಣ ಅಂತಕ್ಕಾಗಿ ಈ ಮಟ್ಟದಲ್ಲಿ ಬರ್ತಾ ಇದೀವಿ ಹೊರತು. ಆಗ ಅವರು ಇವರು ಎಲ್ಲ ಇದು ಮಾಡ್ಕೊಂಡು ಕೆಲಸ ಅಮ್ಮರು ಎದ್ದು ಮಾಡ್ಕೊಂಡು ಸೀದಾ ಬಂದು ಇಲ್ಲಿ ನವೆಂಬರ್ ತಿಂಗಳಿಗೆ ಬಂದು ಅದ್ರ ಗದ್ಗೆ ಮೇಲೆ ಸುಮಾರು ದೊಡ್ಡ ಟ್ಯಾಂಕಿ ಹತ್ರ ಲಾಟ್ ಆಗ್ತಾವೆ ಬಿಲ್ಗೆ. ಆ ರೀತಿ ಲಾಟ್ ಆಗ್ಬಿಟ್ಟು ಎಲ್ಲ ನೀರು ಹಾಕಿ ಬೀದಿ ಸಾರಣೆ ಮಾಡ್ಕೊಂಡು ಹೂವು ಅದು ಇದು ಪೂಜೆ ರಂಗೋಲಿ ಎಲ್ಲ ಮಾಡ್ಕೊಂಡು ಅಮ್ಮರು ಬಂದು ಗದ್ಗೆ ಏರ್ಬಿಟ್ಟು, ನೋಡ್ರಪ್ಪ ಈಗ ಈ ಊರಿನಲ್ಲಿ 70 ವರ್ಷ 80 ವರ್ಷ ಆಯ್ತು ಒಂದು ಕೆಲಸ ಮಾಡ್ಬೇಕು, ಅದನ್ನ ಮಾಡಲೇಬೇಕು ಅಂತಕ್ಕಾಗಿ ಹೇಳಿದ್ರು. ಏನೋ ಅನ್ನಂಗ ಹೇಳಿದಾಗ ಇವರು ಮುಖಂಡರುಗಳು ಬೋನಹಳ್ಳಿ ಗಡಿಗರ ಗ್ರಾಮ ದೇವತೆ ಇದು 2 ಗ್ರಾಮದವ್ರು ಹೋಗ್ಕೊಂಡ್ರು. ಸರಿ ಇದು ಮಗುಗೆ ಏನು ಗೊತ್ತಾ, ಅಮ್ಮನೇ ಸರಿ ಇವರು ಮಾಡೋದೇ ಸರಿ ಅಂತಕ್ಕಾಗಿ ಅವ್ರು ಏನು ಹೇಳಿಕೆ ತಗೊಂಡ್ರು. ಇಲ್ಲಿಂದ ಹೊರಟೋದ್ರು ಮನೆಗೆ. ಹೊರಟೋದ್ಮೇಲೆ ನಡ್ಕೊಂಡೆ ಹೊರಟೋದ್ರು. ಹೋಗಿ ನಮ್ಮನೇಲಿ ಅಕ್ಕಿ ಇಲ್ಲ ಹಾಕಕ್ಕೆ ಅಡುಗೆ ಮಾಡೋಕ್ಕೆ ಎಂಥದ್ದು ಇರಲ್ಲ. ಇಲ್ಲೇ ಒಂದು ಸೈಡಲ್ಲಿ ನಮ್ಮ ತಾಯಿನ ಯಾರೋ ಅಕ್ಕಿ ಇಟ್ಬಿಟ್ಟಿದ್ರೆ ತಾಯಿ ಮಗ ಇದ್ದಾಗ ಮಗ ಹೋಗಿ ತೋರಿಸಿರೋ. ಆ ಅಕ್ಕಿ ತಗೊಂಡ್ರು. ಒಂದು ಪಾತ್ರೆ ಇತ್ತು, ಒಂದು 5 ಸೇರು ಅಡಿ ಅಂತದ್ದು. ಆ ಪಾತ್ರೆನೂ ಕೊಡಿಸಿರು. ಒಳಗಡೆ ಬರೋಂಥ ಜನ ಒಳಗಡೆ ಹೋದ್ರು. ಕಿಡಿಗೆ ಗುಡಿನಲ್ಲಿ ನೋಡೋಂಥ ಜನ ಆ ಕರ್ಪೂರದಲ್ಲಿ ಒಲೆ ಹಚ್ಚಿರು. ಕರ್ಪೂರದಲ್ಲಿ ಅನ್ನ ಆಗೋಯ್ತು. ಅದಾದ್ಮೇಲೆ ಅದು ಸೌಟಾಕಿ ಬಸಿಲಿಲ್ಲ, ಬಟ್ಟೆ ಹಾಕಿಡಿಲ್ಲ, ಪ್ಲೇಟ್ ಹಾಕಿ ಬಸಿಲಿಲ್ಲ, ಸೌಟಾಕಿ ತಿರಲಿಲ್ಲ. ಆ ಮಟ್ಟ ಮಾಡಿದಾಗ ಕೈಲಿ ಅದನ್ನ ಅನ್ನ ಬೆಂದದ್ದನ್ನ ಈಗ ಅಮ್ಮಾರಿ ಇಂಥ ಮನೇಲೆ ಮೊಸರು ತರಬೇಕು ಅಂತ ಹೇಳಿ ಅವ್ರ ಮನೇಲಿ ಮೊಸರು ತರಿಸಿ ಆ ಕೊಡಪನ ಪಾತ್ರೆನ ತಂದು ಹಿಂಗೆ ಎದುರು ಕುಂತ್ಕೊಂಡು ಹಿಂಗೆ ಅದರೊಳಗೆ ಕೈ ಇಕ್ಕಿದಾಗ ಇಡೀ ಜನ ಸುತ್ತಲೂ ಜನ, ಹಳ್ಳಿ ಜನ, ಪ್ರತಿಯೊಂದು ಜನವೇ 95% ಭಾಗ ಆಗ ಜನ ನೆಮ್ಕೆತ್ತು. ದೇವರೇ ಹೊರತು ಬದಲ ಇಲ್ಲಿ ತಕ್ಕ ಬಳೆ ತೊಟ್ಟದ್ರಲ್ಲ ಅನ್ನ ಅದ್ರೊಳಗೆ ಕೈ ಇಕ್ಕಿ ಗುಳುಗುಳು ಅನ್ನಕ್ಕೆ ಇಟ್ಟಾಗ ಅದು 3 ಭಾಗ ಆಯ್ತು. 3 ಭಾಗ ಆದಾಗ ಶೆಟ್ಟಿಗೆ 1 ಭಾಗ ಕೊಡ್ಸಿರು, ವಾದ್ಯರಿಗೆ 1 ಭಾಗ ಕೊಡ್ಸಿರು, ಇತರೆ ಜನಕ್ಕೊಂದು ಭಾಗ ಪ್ರಸಾದ ಕೊಡ್ಸಿರು. ಸರಿ ಇದನ್ನ ಅಂದಾನ್ ಸಂತರ್ಪಣೆ ಮಾಡ್ಬೇಕು ಅಂತಂದ್ರು. ನಾನು ಏನು ಮಾಡಲ್ಲ ಕಣ, ಪೂಜೆ ಮಾತ್ರ ಮಾಡ್ತೀನಿ, ಬೇಕಾದ್ರೆ ಒಂದು ಅಭಿಷೇಕ ಮಾಡ್ತೀನಿ, ಹಣ್ಣು ಗಿಣ್ಣು ತಂದು ಮಾಡಿಬಿಡ್ತೀನಿ, ಇನ್ನೇನು ಮಾಡೋಕ್ಕಾಗಲ್ಲ ಅನ್ಕಾಯ್ ತಂದು ಅಂತ ಕಂದಂದೆ. ಇಲ್ಲ ನೀನು ಮಾಡು ಅಂತ ಅಂದರು. ಆಗ ಈ ಕಡೆ ದಿಕ್ಕಿನವರು ಯಾರೋ MLA ಕೊಡ್ತೀನಿ ಅಂತ ಹೇಳಿದ್ರು. ಈ ಕಡೆ ದಿಕ್ಕಿನಲ್ಲಿ ಯಾರೋ ಒಬ್ರು ಕೊಡ್ತೀನಿ, ಅವರು ಕೊಡಲ್ಲ ಇವರು ಕೊಡಲ್ಲ, 3 ದಿಕ್ಕಿನವ್ರು ಕೊಡಲ್ಲ ಅಂದರು. ಆಗ ಈ ಕಡೆ ದಿಕ್ಕು ತೋರಿಸಿದ್ರು ಬಡಗಲ್ ದಿಕ್ಕ. ಆಗ ಅಲ್ಲಿ ಇಲ್ಲೆಲ್ಲ ಅಮ್ಮಾರು ಬಂದಿಲ್ಲ, ಅವ್ರ ಅಲ್ಲೇ ಯಾರು ಕೊಡ್ಲಿಲ್ಲ. ಅಕ್ಕಿ ಮುಟ್ಟೆ ಇಟ್ಕೊಂಡು ಅವೇ ಬೆಳಗ್ಗೆ ಸಾಯಂಕಾಲ ಬಂದು ಸುಳ್ಳು ಹೇಳಿರು. ಇಲ್ಲಿ ಪಾತ್ರೆ ಸೌದೆ ಸಟ್ಟು ಮಾತ್ರ ಬಂದು ಬಿದ್ದೈತೆ. ದೇವಸ್ಥಾನ ಇಲ್ಲೇ ದೇವರು ಎಲ್ಲ ಬಂದಿದೆ. ಸ್ವಾಮಿ ಒಳಗಡೆ ಇದ್ದಾರೆ, ಅವ್ರು ಕುಣ್ಕೊಂಡು ಇಲ್ಲಿ ಬಂದಿದ್ದಾರೆ. ಸ್ವಾಮಿ ಅಮ್ಮ ಅಲ್ಲಿ ಕುಂತಿದ್ದಾರೆ, ಅಮ್ಮ ಅಲ್ಲಿ ಮಲಗಿದ್ದಾರೆ. ಹಾಗೆ ಇಷ್ಟೆಲ್ಲ ಆದಾದ್ಮೇಲೆ ಎಲ್ಲ ಸರಿ ನಿಜದ ತಾಯಿನೇ ಅಂತ ಹೇಳಿ ನಿಮ್ಕೊಂಡು 2 ಕ್ವಿಂಟಲ್ ಯಾರು ಅಕ್ಕಿ ಚೀಲನ ಹುಡುಗ ಪಾಪ ಕೊಡ್ತು. ಆ ಅಕ್ಕಿ ತಂದು ಫಸ್ಟ್ ಇಲ್ಲಿ ಬಂದಾಗೆಲ್ಲ ಅಂದನ್ ತರ್ಪಣೆ ಮಾಡಾಯ್ತು. ಆಗ ಹೆಂಗ ಸರಿ ಸಮ ನಡೀತು. MLA ಅವರು ಕೊಡ್ಲಿಲ್ಲ, ಯಾರು ಕೊಡ್ಲಿಲ್ಲ, ಇಲ್ಲ ದುಡ್ಡು ದುಡಿಯಕ್ಕೆ ನಿಂತಾನೆ ಅಂತ. ಆಮೇಲೆ ಯಾರೋ ಪಾರ್ಟಿ ಇಲ್ಲಿ ಯಾರೋ ಬಂದಾಗ 10 ರೂಪಾಯಿ ದುಡ್ಡು ಕೊಡಕ್ಕೆ ಅಂತ ಬಂದಾಗ ಇಲ್ಲ ಬೇಡಿ ಅಂತ ನಾನು. ಆಗ ಅಮ್ಮರವರು ಅವ್ರ ಎದುರಿಗೆ ಹೇಳಿದ್ರು, ಯಾರ ಹತ್ರ ಕೈ ಹೊಡ್ಬೇಡ, ಈ ಥರ ಅಂತ ಇಷ್ಟ ಆಗುತ್ತೆ ಅಂತ ಅಂದರು. ನಾವು ಯಾರ ಹತ್ರ ಕೈ ಹತ್ತಂಗೆ ಆ ಮಟ್ಟಕ್ಕೆ ಬಂದು. ಆಮೇಲೆ ರಾಜ್ಕುಮಾರ್ ಅವರು ನಾವು ಬರ್ತೀವಿ ಅಂದರು. ಅವರು ಏನೋ ಒಂದು ಪ್ರಶಸ್ತಿ ಕೇಳಿದ್ರು. ಅವ್ರಿಗಾಗಲ್ಲ. ವಿಷ್ಣುವರ್ಧನ್ 4 ಎಕರೆ ಸೈಟನ್ನು ಜಮೀನು 4 ಎಕರೆ ಜಮೀನು ಕೊಡ್ತೀನಿ ಅಂತಕ್ಕಾಗಿ ಅವ್ರು ವಿಷ್ಣುವರ್ಧನ್ ಹೇಳಿದರು. ಅನೇಕ ಪಿಕ್ಚರ್ನವರು ಅವರು ಇವರು ಜಾನುವಾರು TVಯವರು ಇನ್ನೊಬ್ರು ಧಾರವಾಹಿನವರು ಎಲ್ಲ ಮುಖಂಡರುಗಳು ಎಲ್ಲರೂ ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಬಂದರು. ಅವು ಏನಾಗಲಿಲ್ಲ. ಆಮೇಲೆ ನಾವು ಮನೆಯ ಅಮ್ಮರೇ ಮಾಡಿಸಿ ಆ ಮನೆಗೆ ಸೇರ್ಪಡೆ ಮಾಡಿದರು. ಸೇರ್ಪಡೆ ಮಾಡಿದಾಗ
ಅಲ್ಲಿ ಸರಿ ಆಯಿತು. ಸರಿ ಆದ ನಂತರದಲ್ಲಿ ಶಿವರಾತ್ರಿ ಹಬ್ಬ ಸ್ಟಾರ್ಟ್ ಆಯಿತು. ಈ ಸಾಹೇಬರು ಬಂದು ಅಮ್ಮದ್ದು ಪೂಜೆ ನೋಡ್ಕೊಳ್ಳೋಕೆ ಅಂತ ಸ್ನೇಹಿತರು ಅವರು ಬಂದು ಆದ್ಮೇಲೆ ಶಿವರಾತ್ರಿ ಹಬ್ಬ ಸಹ ಹೊಳ್ತಾರೆ ಅಂತ ಕೈ ಮಾತನ್ನ ಹೇಳಿದಾಗ ಆಗ ಆನೆಕೆರೆ ದೇವರಾಜು ಅಂತ ಹೇಳಿ ಸ್ಟುಡಿಯೋದವರು, ಲಕ್ಷ್ಮೀ ನರಸಿಂಹ ಸ್ಟುಡಿಯೋ ಅಂತ ಹೇಳ್ಬಿಟ್ಟು ದೇವರಾಜು ಅವರು ಬಂದು ಅಮ್ಮರನ್ನ ಕ್ಯಾಮ್ರಾ ಹಿಡಿದು ಸರಿ ಬರ್ತತೆ ಅಂತಕ್ಕಾಗಿ ನಾವು ಜಾತ್ರೆ ಬರ್ತೀವಿ, ಅಮ್ಮರನ್ನ ಪರ್ಚೇಸ್ ಮಾಡ್ತೀವಿ ಅಂತಕ್ಕಾಗಿ ಅಂದರು. ಅಮ್ಮರು ಕೊಟ್ಟರು ಮಾಡಿರಂತ ಅದಿಲ್ಲ ಅಂತಕ್ಕಂಥ ಮಾತು ಹೇಳಿದೆ. ಅಮ್ಮರು ಆಯ್ತು ಬರಲಿ ಅಂತ ಅಂದರು. ಅವ್ರು ಜಾತ್ರಾ ಮಹೋತ್ಸವಕ್ಕೆ ಬಂದರು. ಜಾತ್ರಾ ಮಹೋತ್ಸವದಲ್ಲಿ ವಿಡಿಯೋ ಕ್ಯಾಮ್ರಾ, TV ಕ್ಯಾಮ್ರಾ ಎಲ್ಲ ಮಾಡಿರು. 2008ರವರೆಗೆ 1999ರಿಂದ ಬರೆದಂಥ TV ಕ್ಯಾಮ್ರಾ ಪರ್ಚೇಸ್ಗಳು ಏನು ಬರೆದಂಥವು 2008 7-8 ಮಧ್ಯಾಹ್ನದಲ್ಲಿ ಶಿವರಾತ್ರಿ ಹಬ್ಬದಲ್ಲಿ ಇದೇ ಕ್ಯಾಮ್ರಕ್ಕೆ ಸ್ಟುಡಿಯೋದ ದೇವರಾಜಿಯವರ ಕ್ಯಾಮ್ರಕ್ಕೆ ಬಂತು. ಅವ್ರು ಬಂದು ಅಮ್ಮರನ್ನ ಪರ್ಚೇಸ್ ಎಲ್ಲನೂ ಫೋಟೋನ ಅದನ್ನೊಂದನ್ನು ಅವ್ರು ಯಾರಿಗೂ ಗುಪ್ತಾಚಾರವಾಗಿ ಒಳಗೆ ಇಟ್ಕೊಂಡು ಏನೋ ಒಂದು ಪರ್ಚೇಸರು. ಆಮೇಲೆ TVಯರೆಲ್ಲ ಬಂದರು. ಯಾರಿಗೂ ಏನಾಗಲ್ಲ. 8-9 ಕ್ಯಾಮ್ರಾಗಳು ಎಲ್ಲ ಸುಟ್ಟೋದ. 8 ಕ್ಯಾಮ್ರಾ ಸುಟ್ಟಾದ್ಮೇಲೆ 9ನೇ ಕ್ಯಾಮ್ರಾ ಬಂದಾದ್ಮೇಲೆ ಆಗ ಅನೇಕ ಜನ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇನ್ನು MLAಗಳು, ರಾಜಕೀಯ ಅವರು ಇವರೆಲ್ಲ ಬರೋಕ್ಕೆ ಸ್ಟಾರ್ಟ್ ಆದರು. ಯಾರು ಹಣ ಅಂತಕ್ಕದನ್ನ ಯಾರು ನನ್ನಂಗೆಲ್ಲ ಅಂತ ಕೈ ಅಪ್ಪಣೆ ಕೊಟ್ಟರು. ನೀನು ಕೈ ಇಟ್ಬೇಡಪ್ಪ ಅಂತ ಹೇಳಿ ಅವ್ರು ಏನು ಹೇಳಿದಾರೆ, ಏನೇ ಹೇಳ್ಬೇಕಾದ್ರೆ ಅವ್ರು ಹೇಳಿದಂಗೆ ನಾವು ಕೇಳೋದು. ಅಥವಾ ಗದ್ಗೆಯಲ್ಲಿ ಪ್ರಸಾದ ಆಗ್ಬೋದು ಅಥವಾ ಹೂ ಪ್ರಸಾದ ಆಗ್ಬೋದು. ಇವು ಬಸವಣ್ಣವರ ವಚನ ಇದ್ದಂಗೆ ಪಾರ್ವತಿ ಅವರು ಜಗಜ್ಯೋತಿ ಬಸವೇಶ್ವರಿ ಇದ್ದಂಗೆ ಇವರು ಪಾರ್ವತಿ ಇದ್ದಂಗೆ ಇವರಿಬ್ಬರು ಸೇರಿ ನಮ್ಗೆ ಏನು ಆಹ್ವಾನ ಕೊಡ್ತಾರೆ ಆಹ್ವಾನದಲ್ಲಿ ಹೋಗ್ತಾ ಇದ್ದೀವಿ. ನಾವು ಯಾರು ಕೊಟ್ಟದ್ದು ಸೀರಲ್ಲ, ಯಾರು ಕೊಟ್ಟದ್ದು ಸಂಪತ್ತಲ್ಲ. ಆ ರೀತಿಲಿ ಆ ಹೆಣ್ಮಗು ನಡ್ಕೊಂಡು ಈ ರೀತಿ ಬಂದಿದೆ, ಆಗ್ತೈತೆ. ನಾವು ದೇವರು ಇವತ್ತು ನಿಂಬಿಲ್ಲ ಅವತ್ತು ನಿಂಬಿಲ್ಲ, ಹಾರ ಹಾಕ್ಬೇಕು, ಹೂವು ಹಾಕ್ಬೇಕು, ಇನ್ನೊಂದು ಮಾಡ್ಬೇಕು ಅಂತೆಲ್ಲ ವರ್ಷಕ್ಕೆ 3-4 ಸಲ ಹೊಡ್ತಾರೆ. ಮೊದಲನೇದು ಶಿವರಾತ್ರಿ ಹಬ್ಬ ದಿವಸ ಹೊಡ್ತಾರೆ, 2ನೇದಾಗಿ ಜಾತ್ರಾ ಮಹೋತ್ಸವ ದಿವಸ ಹೊಡ್ತಾರೆ, 3ನೇದಾಗಿ ಕೆರಗೋಡಿ ರಂಗಪುರ ಬುದ್ಧಿಯಾರ್ ಬಂದಿಸ್ ಹೊಡ್ತಾರೆ, 4ನೇದಾಗಿ ಕೆರೆಲ್ ತೆಪ್ಪೋತ್ಸವ ನಡೆಯುತ್ತೆ ನವೆಂಬರ್ ತಿಂಗಳಲ್ಲಿ, ಆ ತಿಂಗಳಲ್ಲಿ ಹೊಡ್ತಾರೆ. ಇಷ್ಟಕ್ಕೆ ಮಾತ್ರ ಆಹ್ವಾನಿಸ್ತಾರೆ. ನಾವು ಯಾರ್ದು ಏನು ಎಂತ ನಾವು ಹಣ ಬಯಸೋರಲ್ಲ, ಹಣ ಕೇಳೋರಲ್ಲ. ತುಮಕೂರಿಂದ 80 ಎಕರೆ ಜಮೀನು ಕೊಡಕ್ಕೆ ಬಂದರು. ಒಂದು ಕ್ಯಾಟ್ರ್ ಹಣನ ಏರಿಕೆ ಬಂದರು. ನಮ್ಗೇನು ಯಾರು ಹಣ ಕಟ್ಕೊಂಡೇನು, ಯಾರಿಗೆ ಕಟ್ಕೊಂಡನು, ಯಾರ್ಯಾರಿದು ಬೇಡ, ಎಲ್ಲ ಜನ ಸಮಾಜವಾಗಿ ಬದುಕಲಿ, ಸಮಾಜವಾಗಿ ಬಾಳಲಿ ಅಂತ ಹಾರೈಸ್ತೀವಿ. ಒಂದು ಪೂಜೆ ಮಹಾಮಂಗಳಾರತಿ ಮಾಡ್ತೀವಿ. ಯಗಡಿಗೆರೆ ಬೋನಹಳ್ಳಿ ಗ್ರಾಮ ದೇವತೆ ಇದು, ಎರಡೂರಿಗೂ ಸೇರಿದಂಥ ಗ್ರಾಮ ದೇವತೆ ಇದ್ರು. ಅವ್ರು ಏನು ಕೊಡ್ತಾರೆ ಅಮ್ಮರು ಅದಂತ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ನಮ್ಗೆ ಏನಿಲ್ಲ. ಇವಾಗಲೂ ನಾನು ಹುಷಾರ್ ದೆಪ್ಪಿದೀಗ ಸ್ವಲ್ಪ ಏನೋ ಮಾನಸಿಕವಾಗಿದೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಬಂದು ಅಂಥದ್ರಲ್ಲಿ ಹೊಡೆದು ಹೇಳಿದ್ರು. ಅವ್ರ ಮಾತನ್ನ ಮೇರೆ ಇದಕ್ಕೆ ಏನೋ ಸ್ವಲ್ಪ ಮಾನಸಿಕ ಆಯಿತು. ಆದಮೇಲೆ ಇಂಥ ಕಡೆ ಹೋಗಿ ಇಂಥ ಕಡೆ ಬಾ ಅಂತಕ್ಕಾಗಿ ಅಪ್ಪಣೆ ಕೊಟ್ಟರು. ಈಗೆಲ್ಲ ಚೇತರಿಸ್ಕೊಂಡು ಅವ್ರ ಹೇಳಿಕೆ ಅಂತ ಮುಂದುವರ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟು ಬಿಟ್ಟು ನಾನು ಇನ್ನೇನು ಹೇಳೋಕ್ಕೆ ದೊಡ್ಡನಲ್ಲ. ಮಾರ್ಗದರ್ಶನ ಇದು ಚಂದ್ರಪ್ಪನಿಂದ ಬಾಗೂರು ಯಗಡಿಗೆರೆ, ನುಗ್ಗೇಳಿಂದ ಯಗಡಿಗೆರೆ, ತಿಪ್ಟೂರಿಂದ ನಿಗ್ಗೇಳಿ ಬಾಗೂರು ಯಗಡಿಗೆರೆ, ಹಾಸನದಿಂದ ಬಾಗೂರು ಯಗಡಿಗೆರೆ, ಮೈಸೂರಿಂದ ಚಂದ್ರಪಟ್ಟಣ ಯಗಡಿಗೆರೆ, ಬೆಂಗಳೂರಿಂದ ಚಂದ್ರಪಟ್ಟಣ ಯಗಡಿಗೆರೆ, ಇರಿಶಿವೆ ಮತ್ತೆ ನಿಗ್ಗೇಳಿ ಯಗಡಿಗೆರೆ, ಬೂನಹಳ್ಳಿ ಯಗಡಿಗೆರೆ ಗ್ರಾಮ ದೇವತೆ ಚೌಡೇಶ್ವರಮ್ಮನವರು. ಫೋನ್ ನಂಬರು 97 40 79 60 57. ಚೌಡೇಶ್ವರಿ ಮಹಾದೇವಿ ಕೃಪಾ ಆಶೀರ್ವಾದದಿಂದ ಸರ್ವ ಭಕ್ತರಿಗೂ ಒಳ್ಳೆಯದಾಗಲಿ, ಪ್ರಪಂಚಕ್ಕೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಬಂದಂಥ ಹೆಣ್ಣುಮಕ್ಕಳಿಗೆ, ಗಂಡು ಮಕ್ಕಳಿಗೆ, ಸಣ್ಣ ಪುಟಾಣಿ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಬಡಸ್ತನ ನಿರ್ಮೂಲನೆ ಆಗಲಿ, ಆರೋಗ್ಯ ಭಾಗ್ಯ ಸಿರಿ ಸಂಪತ್ತು ಕೊಟ್ಟು ತಾಯಿ ನಮ್ಮ ಎಲ್ಲರಿಗೂ ಬೆಳೆದ ತೋರಪಣೆ ಮಾಡಲಿ. ಇಷ್ಟು ಹೇಳಬಲ್ಲೆ, ಮುಂದೆ ನಡೆಯಬಲ್ಲೆ.